ಎಲ್ಲ ಮಾಯವೋ ಪ್ರಭುವೇ ಎಲ್ಲ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ ಎಲ್ಲ ಮಾಯವೋ. ಹೆಣ್ಣು ಮಾಯವೋ ಹೊನ್ನು ಮಾಯವೋ, ಹೆಣ್ಣು ಮಾಯವೋ ಹೊನ್ನು ಮಾಯವೋ, ಮಣ್ಣು ಮಾಯವೋ ಈ ಜಗವೆಲ್ಲ ಮಾಯವೋ. ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಅರಣ್ಯ ಮಂಥನ ಭಾಗ 9. ಇಲ್ಲಿ ನಾವೊಂದು ಶೀರ್ಷಿಕೆ ಕೊಡ್ತಾ ಇದ್ದೀವಿ, ಶಿಡ್ಲಗುಂಡಿ ಅರಣ್ಯ ಭೂಮಿಯನ್ನೇ ಮಾರ್ತಾರಂತಪ್ಪ ಅಂತ ಹೇಳಿ. ಇನ್ನು ಗುಂಜಾವತಿ ಮೈನಳ್ಳಿಯೊಳಗೆ ಏನೈತಿ ನೋಡ್ರಪ್ಪ ಅಂತ ಹೇಳಿ ಒಂದು ಟೈಟಲನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ಸರ್ವೆ ನಂಬರ್ 22ರಲ್ಲಿ ಅರಣ್ಯ ಜಮೀನು ಅಂದರೆ ಈ ಒತ್ತುವರಿ ಕೆಲವೊಂದು ಸಮಸ್ಯೆಗಳಿದ್ದಾವೆ, ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕಲ್ಲಪ್ಪ ಹೊಳಿಯವರು, ಸಂತೋಷ್ ದಿಯೋಗ ಸಿದ್ದಿಯವರು, ಹಾಗೆ ಜೋಜೆಪಿದಾಲ್ ಸಿದ್ದಿಯವರು ಅವರೊಂದು ನೇತೃತ್ವವನ್ನು ವಹಿಸಿ ಒಂದು ಮನವಿಯನ್ನು ಕೊಡ್ತಾ ಇದ್ರು. ಕಲ್ಲಪ್ಪ ಹೊಳಿಯವರು ಜಿಲ್ಲಾ ಸಂಘಟನಾ ಸಂಚಾಲಕರು, ಕಿರುವತ್ತಿ, ಯಲ್ಲಾಪುರ. ಹಾಗೆ ಈಗ ಸಂತೋಷ್ ದಿಯೋಗ ಸಿದ್ದಿಯವರು ಮಾಜಿ ಅಧ್ಯಕ್ಷರು, ಗ್ರಾಮ ಅರಣ್ಯ ಹಕ್ಕು ಸಮಿತಿ, ಮೈನಳ್ಳಿ. ಹಾಗೆ ಜೋಜೆಪಿದಾಲ್ ಸಿದ್ದಿಯವರು ತಾಲೂಕು ಸಂಚಾಲಕರು. ಇನ್ನು ಅನೇಕರು ಅಲ್ಲಿ ಒಂದು ಮನವಿಯನ್ನು ಕೊಡ್ತಾ ಇದ್ರು. ACF ಆನಂದ್ ಅವರು ಕೊಂಚ ತಡೀರಿ, ಒಂದು 48 ಗಂಟೆ ಟೈಮ್ ಕೊಡ್ರಿ ನನಗೆ, ಅಂದರೆ 2 ದಿವಸ ನಂಗೆ ಟೈಮ್ ಕೊಡಿ, ನಾ ಎಲ್ಲ ಸರಿ ಮಾಡ್ತೀನಿ, ಏನೇನಾಗಿದೆ ಅಕ್ರಮವೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅವರ ಮನವಿ ಏನು ಅಂತ ಹೇಳಿ ನಿಮಗೆ ಕೇಳಿಸ್ತೇವೆ. ನಿಮ್ಮ ಜೊತೆ ಅವರು ಕಾಣಿಸ್ತಾರೆ, ಜೊತೆಗೆ ಕಲ್ಲಪ್ಪ ಹೊಳಿಯವರು ಗರುಡ ಟಿವಿ ಜೊತೆಗೆ ಮಾತನ್ನು ಆಡ್ತಾರೆ. ಕೊಂಚ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಕೆಲವೊಂದು ಕಡೆ ಡಿಸ್ಟರ್ಬೆನ್ಸ್ ಬಂದಿದೆ, ಆದರೆ ಸಮಸ್ಯೆ ಅರ್ಥನಾಗ್ತದೆ. ಇಲ್ಲಿ ಏನಾಗಿದೆ, ಸರ್ವೆ ನಂಬರ್ 22ರಲ್ಲಿ ಅರಣ್ಯ ಜಮೀನು ಇರ್ತದೆ. ಅಂದರೆ ಒತ್ತುವರಿ ಈಗ GPS ಮಾಡುವ ಅವಧಿ ಮುಗಿದ ನಂತರ, ಅಂದರೆ 22-23 ಸಾಲಿನಲ್ಲಿ ಕಾನೂನು ಬಾಹಿರವಾಗಿ ಅಲ್ಲಿಯ ಅರಣ್ಯ ಅಧಿಕಾರಿಗಳು, ವಾಲಿ ಅಂತ ಹೇಳಿ ಸಹಾಯಕ ಅರಣ್ಯಾಧಿಕಾರಿ, ಸಂರಕ್ಷಣಾಧಿಕಾರಿ ಮುಂಡಗೋಡಿವರು, ನಾಗರಾಜ್ ಕಲಾಲ್ ಅವರು ನಿವೃತ್ತರಾಗಿದ್ದಾರೆ, ಈಗ ವನಪಾಲಕರು, ಮೈನಳ್ಳಿ, ಕಾತೂರು. ಹಾಗೆ ಶ್ರೀಶೈಲ್ ಐನಾಪುರ್, ವಿಶೇಷವಾಗಿ ಇವ್ರನ್ನೇ ತಗೊಂಡಿದ್ದಾರೆ, ಯಾಕಂದರೆ ಇವರಿಂದ ಕೆಲವೊಂದು ಅಕ್ರಮವಾಗಿದೆ ಅಂತ ಹೇಳ್ತಾರೆ. ಶ್ರೀಶೈಲ್ ಐನಾಪುರ್ ಅಂತೇಳಿ DRF ಅವರು, ಶಿಡ್ಲಗುಂಡಿ, ಮೈನಳ್ಳಿ. ಇಲ್ಲಿ ಅವರಿಗೆ ಅಹವಾಲ ಏನಂತಂದರೆ, ನೀವು ಏನೋ ಒಂದಿಷ್ಟು ಪ್ರಸಾದ ತಗೊಂಡು ಅನುಕೂಲ ಮಾಡಿಕೊಟ್ಬಿಟ್ಟಿದ್ದೀರಿ ಅನ್ನೋ ಅರ್ಥದಲ್ಲಿ. ನಾವು ಶ್ರೀಶೈಲ್ ಐನಾಪುರ್ ಅವ್ರನ್ನು ಮಾತನಾಡಿಸಿದ್ವಿ. ಅವರು ಹೇಳ್ತಾರೆ, ಇಲ್ಲ ಸರ್, ಅದು GPS ಇದೆ, ನಾವು ಕೆಲವೊಂದು ಜಾಗೆಗಳನ್ನು ಮುಟ್ಲಿಕ್ಕೆ ಬರೋದಿಲ್ಲ, ನಮಗೆ ಹಕ್ಕಿಲ್ಲ. ಅವರು ಪದ್ಧತಿ ಮಾಡ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಇದ್ದಾವೆ. ಈಗ ಇವ್ರು ಏನು ಬಂದಿದ್ದಾರಲ್ಲ, ಇವರು ಕೂಡ ಒಂದು ಡಿಮ್ಯಾಂಡ್ ಇಟ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಕೊಟ್ಟಂಗೆ ನಮಗೆ ಕೊಡಿ ಅಂದಾಗ ಎಲ್ಲರಿಗೆ ಹಾಗೆ ಕೊಡಕ್ಕೆ ಬರೋದಿಲ್ಲ, ನೀವು ಅವರಿಗೆ ಒಂದು ಪತ್ರವನ್ನು, ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ತರ್ತಾ ಇಲ್ಲ, ಈ ರೀತಿ ಬರ್ತಾ ಇದ್ದಾರೆ ಅಂತ ಹೇಳಿ ಶ್ರೀಶೈಲ ಐನಾಪುರ್ ಅವರು ಗರುಡ ಟಿವಿಗೆ ಹೇಳ್ತಾರೆ. ಅದು ಏನೇ ಇರಲಿ, ಈಗ 4 ದಿವಸದಿಂದನೇ ಒಂದು ಮನವಿ ಕೊಟ್ಟಿದ್ರಂತೆ. ಅಂದರೆ ನೋಡಿ ಈ ರೀತಿ ಅಂದಾಗ ಈಗ ಹೇಳ್ತಾ ಇದ್ದಾರೆ, DRF ಅವರು ಇಲ್ಲ, ಎಲ್ಲಿ ಹೋಗಿದ್ದಾರೆ, ಟ್ರೈನಿಂಗ್ ಹೋಗಿದ್ದಾರೆ, ಇನ್ನೊಂದು ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾವು 48 ಗಂಟೆ ಮಾತ್ರ ಕೊಟ್ಟಿದ್ದೀವಿ, ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಇಲ್ಲಿ ಹೋರಾಟಗಾರರು, ವಿಶೇಷವಾಗಿ ಕಲ್ಲಪ್ಪ ಹೊಳಿಯವರು ಹೇಳ್ತಾರೆ. ಇಲ್ಲಿ ಹಣದ ಆಸೆಗೆ ಒಳಗಾಗಿ GPS ಮಾಡಿ, ಹಣದ ಆಸೆಗೆ ಒಳಗಾಗಿ GPS ಮಾಡಿ ಮನವಿಯಲ್ಲೇ ಇದೆ, ಅವರ ಲೆಟರ್ನಲ್ಲೇ ಕೊಟ್ಟಿದ್ದಾರೆ. ಅನೇಕ ಜನರಿಗೆ ಹೊಸದಾಗಿ ನಕಾಶೆ ಮಾಡಿಕೊಡ್ತಾರೆ, ಅಂದರೆ ತಮ್ಮ ಅನುಕೂಲಿಸಿಂದು ಕಾರ್ಯಗಳು ನಡೀತಾ ಇದ್ದಾವೆ ಇಲ್ಲಿ. ಹಾಗೆ ಮೈನಳ್ಳಿ, ಶಿಡ್ಲಗುಂಡಿ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಸಾಗವಾನಿ ಮರಗಳು ಬುಡವನ್ನು ಕಂಡಿದೆ. ಅಂದರೆ ಕಾಡುಗಳ್ಳರ ಕಾಟ ಇಲ್ಲಿ ಇದೆ. ಕಾಡುಗಳ್ಳರಿಗೆ ಯಾರೋ ಒಳಗಿನ ಕಳ್ಳರು ಸಹಕಾರ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ, ಬ್ರಾಕೆಟ್ನಲ್ಲಿ ಇಟ್ಕೊಳ್ಳಿ. 12 ಎಕರೆ ಗುಳುಂ ಸ್ವಹ ಆಗಿದೆ ಅಂತ ಹೇಳ್ತಾರೆ. ಇದು ಶಿಡ್ಲಗುಂಡಿ ಅರಣ್ಯ ಒತ್ತುವರಿ ಕಥೆ ಅಂತಲೇ ಹೇಳ್ಬೋದು. ಅವರ ಅಹವಾಲು ಏನು ಅಂತ ಹೇಳಿ ನಿಮಗೆ ಹೇಳ್ತಾನೆ, ಯಾಕಂದರೆ ಇದು ಭಾಗ 1 ಅಂತ ತಗೊಳ್ತೇನೆ. ಇದರಲ್ಲಿ 9ರಲ್ಲೇ ಸಬ್ಸೆಕ್ಷನ್ ಅಂತ ಹೇಳಿ, ಯಾಕಂದರೆ 48 ಗಂಟೆ ಆದಮೇಲೆ ಮತ್ತೆ ಬರ್ತದೆ ಹೋರಾಟದ ಒಂದು ಆಯಾಮ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಂದ ದೂರು ಅರ್ಜಿ ತನಿಖೆ ಮಾಡಿ, ನಮ್ಮ ಅರ್ಜಿಯನ್ನು ತನಿಖೆ ಮಾಡಿ. ಇಲ್ಲಿ ಕೆಲವೊಂದು GPS ಫೋಟೋಗಳನ್ನು ಕೂಡ ಅವರು ಕಳಿಸಿದ್ದಾರೆ. ಹಾಗೆ
ವಾಲಿ ಹಾಗೆ ನಾಗರಾಜ್ ಕಲಾರ್ ಏನು ನಿವೃತ್ತಿ ಆಗಿದ್ದಾರೆ, ರಿಟೈರ್ ಆಗಿದ್ರೆ ಏನಾಯ್ತು ಸ್ವಾಮಿ, ಅವರ ನಿವೃತ್ತಿ ವೇತನ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕತ್ತರಿ ಹಾಕಿಬಿಡಿ. ಈ ತನಿಖೆ ಮುಗಿಯೋ ತನಕ ಯಾವುದು ಅಲೋ ಮಾಡಬೇಡ್ರಿ ಅಂತ ಹೇಳ್ತಾರೆ. ತನಿಖೆ ಮುಗಿಯೋ ತನಕ ನೀವು ಒಂದು ರೀತಿಯಿಂದ ಪೆಂಡಿಂಗ್ ಇಡ್ರಿ. ಹಾಗೆ ವಿಶೇಷವಾಗಿ ಶ್ರೀಶೈಲ ಐನಾಪುರ್ ಅವ್ರನ್ನ ಅಮಾನತು ಮಾಡಿಬಿಡಿ, ಸಸ್ಪೆಂಡ್ ಮಾಡಿ. ಯಾಕಂದರೆ ಅವ್ರು ಮತ್ತೆ ತಮ್ಮ ಪ್ರಭಾವವನ್ನು ಬೀರೋ ಚಾನ್ಸ್ ಇರುತ್ತೆ. ಇಷ್ಟೊಂದು ಮನವಿಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಕಾನೂನು ಬಾಹಿರವಾಗಿ 2022-23 ಸಾಲಿನಲ್ಲಿ ಮೈನಳ್ಳಿ ಶಿಡ್ಲಗುಂಡಿ ಗ್ರಾಮದಲ್ಲಿ GPS ಮಾಡಿದ ಎಲ್ಲ ಜಮೀನುಗಳಲ್ಲಿ ಅರಣ್ಯ ಇಲಾಖೆಯಿಂದ ಸಸಿಯನ್ನು ನೆಡ್ರಿ ಅಂತ ಹೇಳಿ ಇವತ್ತು 1 ಜುಲೈಗೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ನಿರಶನ ಮಾಡ್ತೀನಿ ಅಂತ ಕೂತ್ಕೊಂಡಿದ್ರು ಅವರು. ಹೇಳ್ತಾರಲ್ಲ ಬೋಣ್ಗಿ, ಇವತ್ತು ಮತ್ತೆ ಜುಲೈ 1ಕ್ಕೆ ಶುರುವಾಗಿದೆ. ಈಗ ನಮಗೆ ಕೂಡ ಪ್ರೆಷರ್ ಇದೆ, ನಮ್ಮ ಕಾಯಕ ಇನ್ನೂ ಸಿಕ್ಕಾಪಟ್ಟೆ ಇದೆ ಅಂತ ಹೇಳಿ ಆನಂದ್ ಅವರು ನಮಗೆ ನೀವು ಕೂತ್ಕೊಂಡಿದ್ದ ಆನಂದ ಆಗ್ತಾ ಇಲ್ಲ ಅಂತ ಹೇಳಿದರು. ಆನಂದ್ ಅವರು ನಮ್ಮ ಜೊತೆ ಕೂಡ ಮಾತಾಡಿದಾಗ, ಆನಂದ್ ಅವರು ಗರುಡ ಟಿ ವಿ ಜೊತೆ ಮಾತಾಡಿದಾಗ ಪ್ರಾಯಶಃ ಯಾವಾಗಲೂ ಮೀಟಿಂಗ್ನಲ್ಲೇ ಇರ್ತಾರೆ ಪಾಪ. ಹಾಗೆ ಇಲ್ಲಿ ವಸಂತ್ ರೆಡ್ಡಿ ಅವರು ಕೂಡ ಮೀಟಿಂಗ್ನಲ್ಲೇ ಇರ್ತಾರೆ. ಒಂದು ಕಾಲ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಕಟ್ ಆದ ತಕ್ಷಣ ಒಂದು ಐ ಆಮ್ ಇನ್ ಮೀಟಿಂಗ್ ಐ ಕಾಲ್ ಯು ಬ್ಯಾಕ್ ಅಂತ ಬರ್ತದೆ. ಈ ರೀತಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಇನ್ಫೋಸಿಸ್ನವರು ಇವ್ರಿಗೆ ಒಂದು ಸಾಫ್ಟ್ವೇರ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಪ್ರಾಯಶಃ ಹೇಳ್ತಾನೆ ನಾರಾಯಣಮೂರ್ತಿಗೆ ಒಂದು ಸಲಾಮ್ ಅಂತ ಹೇಳ್ತಾನೆ. ಯಾಕಂದರೆ ವಿಶೇಷವಾಗಿ ಇದು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಮಾರ್ಮಿಕವಾಗಿ ಹೇಳ್ತೇನೆ. ಯಾಕಂದರೆ ಹೆಚ್ಚು ಕಮ್ಮಿ ಎಲ್ಲರೂ ಒಂದು ಬೇಗ ಫೋನ್ ಎತ್ತಲ್ಲ. ನೀವು ತಗೊಳ್ಳಿ, ನೀವು ಅಲ್ಲಿ ಕಿರುವತ್ತಿ ತಗೊಳ್ಳಿ, ಇನ್ನೂ ಕೆಲವೊಂದು ಹೆಸರುಗಳನ್ನು ಈ ಮಜಾ ಇದ್ದಾರೆ. ಇನ್ನೂ 9 ಎಪಿಸೋಡ್ ಯಾಕೆ, ಇನ್ನೂ 28 ಎಪಿಸೋಡ್ಗಳು ಆಯಿತು, 30 ಎಪಿಸೋಡ್ ಆಯಿತು, ಬಂದೇ ಬರ್ತವೆ. ಯಾರು ಏನು ಮಾಡ್ತಾರೆ, ಯಾರು ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಯಾಕೆ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಹಾಗೆ ಯಾರು ಏನೇನು ಲಾಕ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲವನ್ನು ನಿಮಗೆ ತೋರಿಸ್ತೀವಿ. ಯಾಕಂದರೆ ಗರುಡನ ಕಣ್ಣು ಅಷ್ಟು ಸೂಕ್ಷ್ಮವಿದೆ. ಹಾರಾಡಿ ಹಾರಾಡಿ ತಲೆ ಮೇಲೆ ಕುಕ್ಕೆ ಹೋಗ್ತೀವಿ ನಾವು, ನೋಡ್ತಾ ಇದ್ದೀವಿ. ಇಲ್ಲಿ ನಾಯಕರೇ ಅರ್ಥ ಮಾಡ್ಕೊಳ್ಳಿ, ಯಾ ನಾಯಕರು ಅಂತೇಳಿ ನೋಡ್ತಿರ್ತೀರಿ. ಅವ್ರಿಗೆ ಹಿಂಗೆ ಮರಿಯಾಗಿ ನೋಡ್ತಾ ಇದ್ದೀರಿ ನೀವು, ಗೊತ್ತಿದೆ, ನಮಗೆ ಗೊತ್ತಿದೆ. ನಿಮಗೆ ಸ್ಪಷ್ಟವಾಗಿ 70 mm ಕೂಡ ನಾವು ತೋರಿಸ್ತೇವೆ, ಬರ್ತೇವೆ, ಕಾಣಿಸ್ತೇವೆ. ಈಗ 48 ಗಂಟೆಗಳು ಹೇಳ್ತಾರಲ್ಲ 100 days ಅಂತೇಳಿ ಒಂದು ಪಿಕ್ಚರ್ ಇತ್ತು, ಹಾಗೆ 48 hours ಅಂತ ಹೇಳಿ ಕಾಯೋಣ. ಆನಂದ್ ಅವ್ರ ಮೇಲೆ ನಂಬಿಕೆ ಇದೆ, ಒಳ್ಳೆ ಆಫೀಸರ್ ಇದ್ದಾರೆ, ಸ್ಪಂದಿಸ್ತಾರೆ. ಹಾಗೆ ವಸಂತ್ ರೆಡ್ಡಿ ಅವ್ರ ಮೇಲೆ ಕೂಡ ನಂಬಿಕೆ ಇದೆ, ಅದ್ಭುತ ಸ್ಪಂದನೆಗಾರರು. ಒಂಚೂರು ಮೀಟಿಂಗ್ ಇರ್ತವೆ. ಯಾಕೆ ನಾವು ಪದೇ ಅವ್ರಿಗೆ ಕಾಲು ಇಳಿಯೋದು ಯಾಕೆ? ಮೀಟಿಂಗ್ ಮುಗಿಸಿ ಮಾತಾಡಿ, ಇವತ್ತೇ ಮಾತಾಡಿ. ಯಾಕಂದರೆ 24 ತಾಸು ಮೀಟಿಂಗ್ ಯಾವುದೂ ಇರೋಂಗಿಲ್ಲ. ಅರಣ್ಯದಲ್ಲಿ ಎಲ್ಲ ಗಿಡಗಳು ಒಣಗಿ ಹೋಗ್ಬಿಡ್ತವೆ. ನೀವು ಮೀಟಿಂಗ್ನಲ್ಲಿ ಕೂತ್ಕೊಂಡ್ರೆ ಒಂಚೂರು ಅರಣ್ಯ ಎಲ್ಲ ರೌಂಡ್ ಹೊಡೀರಿ. ಯಾಕಂದರೆ ಆ ಗಿಡದಾಗಿಂದ ಮಂಗ್ಯ ಕೈ ಬಿಡಂಗೆ ಕೆಲವೊಬ್ರು ಮಾತಾಡ್ತಾರೆ, ಹುಷಾರಾಗಿರಿ. ವೀಕ್ಷಕರ, ಈ ಎಪಿಸೋಡನ್ನು ವಿಶೇಷವಾಗಿ ಭಾಗ 1 ನಾನು ವನದೇವತೆಗೆ ಅರ್ಪಿಸ್ತೀನಿ. ಯಾಕೆಂದರೆ ಇಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿ ಊಟ ಮಾಡಿದ್ರಾಗ ಅಥವಾ ಏನೋ ಚಿಕನ್ನು ಕಬಾಬ್ ಏನೇ ತಿನ್ನೋದು ಕೂಡ ಇದರ ಒಂದು ಹೇಳ್ತಾರಲ್ಲ ಪ್ರಸಾದ ಅಂತ ಹೇಳ್ಬೋದು. ತಿಂದ ಎಡೆಯಲ್ಲಿ ಹೊಯ್ಬಾರ್ದು ಅಂತ ಹೇಳ್ತಾ ಈ ಎಪಿಸೋಡನ್ನು ನಾನು ವನದೇವತೆಗೆ ಹಾಗೆ ವನಪಾಲಕರಿಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಕಲ್ಲಪ್ಪ ಹೊಳೆಯವರು, ನಾನು ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ನಮಸ್ತೆ ಸರ್. ನಮಸ್ಕಾರ. ಏನಿದೆ, ಶ್ರೀಶೈಲ ಐನಾಪುರ್ ಅವ್ರ ಬಗ್ಗೆನೇ ಒಂದು ದೂರು ಕೊಡ್ತಾ ಇದ್ದೀರಿ. ಇದು ಶಿಡ್ಲಗುಂಡಿ ಅರಣ್ಯ ಭೂಮಿಯನ್ನ ಇವರು ಬೇರೆಯವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಹಣಕ್ಕೆ ಅಂತ ಹೇಳಿ ಏನೋ ಒಂದು ಆರೋಪ ಮಾಡ್ತಾ ಇದ್ದೀರಿ. ಹೌದು ಸರ್. ಶ್ರೀಶೈಲ ಅಂದ್ರೆ ನಾವು ಶ್ರೀಶೈಲರು ಆರೋಪ ಏನಂದ್ರೆ ಸರ್, ಹೊಸ ಅತಿಕ್ರಮಣ ಮಾಡಿದ್ದಾರೆ ಸರ್. ಅತಿಕ್ರಮಣ ಆಗಿದೆ? ಹೌದು, ಆಲ್ರೆಡಿ ಆಗಿದೆ ಸರ್. ಹೊಸ ಅತಿಕ್ರಮಣ ಮಾಡಿದ್ದಾರೆ. ಹೊಸ ಅತಿಕ್ರಮಣ ಇವರು ವಶಪಡಿಸಿಕೊಳ್ಳಿಕ್ಕೆ ಮನವಿ ಸುಮಾರು ಒಂದು 6 ತಿಂಗಳ ಮನವಿ ಕೊಟ್ಟಿದ್ದೀವಿ ಸರ್. ಮುನಗೋಡದಲ್ಲಿ 6 ತಿಂಗಳ ಕೆಳಗೆ ಕೊಟ್ಟಿದ್ದೀವಿ. ಅದು ಧರಣಿ ರ್ಯಾಲಿ ಮಾಡಿ ಮುನಗೋಡು ಎಸಿಪ್ ಆಫೀಸ್ ಹತ್ರ, ಇದು ವಲಯ ಅರಣ್ಯ ಇಲಾಖೆ ಹತ್ರ ಮುನಗೋಡು ಸರ್. ಅಲ್ಲಿ ನಾವು ಕೊಟ್ಟಿದ್ದೀವಿ ಸರ್ ಆಲ್ರೆಡಿ. ಕೊಟ್ಟರು ಸಹಿತ ಇದನ್ನ ಮುಂದೆ ಕ್ರಮ ಕೈಗೊಳ್ಳಿಲ್ಲ. ಈಗೇನು ಅದಕ್ಕೋಸ್ಕರ ಸರ್ ಈಗ ಅದನ್ನ ವಶ ಪಡೆದು ಇವರು ರಾಜಕೀಯ ಒತ್ತಡದಿಂದ ಇದಾಗ್ತಾ ಇದೆ. ಏನು ಯಾವ ಒತ್ತಡ ಏನು ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಬಡವರು ಯಾರಾದ್ರೆ ಅತಿಕ್ರಮಣ ಮಾಡಿದ್ರೆ ಇಮಿಡಿಯೇಟ್ಲಿ ವಶಪಡಿಸಿದ್ದಾರೆ ಸರ್ ಮೊನ್ನೆ. ಈಗ ಯಾರಾದ್ರೂ ಶ್ರೀಮಂತರ ಮಾಡ್ಕೊಂಡಾಗ ಇವರು
ಕಣ್ಣು ಮುಚ್ಚಿ ಹಾಗೆ ಇರ್ತಾರೆ ಸರ್ ಅರಣ್ಯ ಇಲಾಖೆಗೆ. ಈಗ ನೀವು ಅತಿಕ್ರಮಣನೇ ತಪ್ಪಲ್ಲ, ಇದರಲ್ಲಿ ಶ್ರೀಮಂತರು ಬಡವರು ಪ್ರಶ್ನೆನೇ ಬರೋದಿಲ್ಲ. ಅದು ಏನಿದೆ ಅತಿಕ್ರಮಣ ಇದೆ 22 ಸರ್ವೆ ನಂಬರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್. ಫಾರೆಸ್ಟ್ ಲ್ಯಾಂಡ್ ಇರೋದು ಪ್ಲಾಂಟೇಶನ್ ಇತ್ತು ಸರ್, ಫಾರೆಸ್ಟ್ ಪ್ಲಾಂಟೇಶನ್ ಇತ್ತು. ಪ್ಲಾಂಟೇಶನ್ ಇತ್ತು? ಹೌದು ಸರ್, ಪ್ಲಾಂಟೇಶನ್ ಇತ್ತು. ವಿತ್ ನನ್ನ ಹತ್ರ GPS ಫೋಟೋ ಇದೆ. ಅದೇ ಈಗೇನು ನೀವು ಫೋಟೋ ಕಳಿಸಿದ್ರಲ್ಲ, ಅದು ಪ್ಲಾಂಟೇಶನ್ ಇರೋದು ಲ್ಯಾಂಡ್ ಅದು? ಅದೇ ಮೀನ್ ಅದೇ ಇರೋದು ಸರ್. ಅದೇ ಈಗ ಅತಿಕ್ರಮಣ ಅಲ್ಲೇ ಆಗಿದೆ ಅಂತ ಹೇಳ್ತೀರಾ? ಹಲೋ ಹಲೋ, ಹಾ ಕೇಳ್ತಾ ಇದೆಯಾ? ಹಾ ಕೇಳ್ತಾ ಇದೆ ಸರ್. ಈಗ ಅತಿಕ್ರಮಣ ಅಲ್ಲೇ ಆಗಿದೆಯಾ? ಹಾ, ಅತಿಕ್ರಮಣ ಅಲ್ಲೇ ಆಗಿದೆ ಸರ್. ಇಡ್ಲಗುಂಡಿ ಹತ್ರ ಆಗಿದೆ ಸರ್. ಇಡ್ಲಗುಂಡಿ ಮೈನಹಳ್ಳಿ ಗ್ರಾಮದಲ್ಲಿ 22 ಸರ್ವೆ ನಂಬರ್ನಲ್ಲಿ ಆಗಿದೆ ಸರ್. ಇದು 12 ಸರ್. ಎಂಪ್ಲಾಯ್ಮೆಂಟ್ ಕಾಡನ್ನ ರಕ್ಷಿಸ್ತಾ ಸರ್. ಕಾಡನ್ನು ರಕ್ಷಿಸ್ತಾ ಇಲ್ಲ, ಕಾಡನ್ನು ಭಕ್ಷಿಸ್ತಾ ಇದೆ. ಕಾಡನ್ನ ಭಕ್ಷಿಸ್ತಾ ಇದಾರೆ ಅಂತ ಹೇಳ್ತೀರಿ ನೀವು? ಹೌದು ಸರ್. ಹುದ್ದೆಗಳಿದ್ದಾಗ ಕಾಡನ್ನು ರಕ್ಷಿಸ್ತಿದ್ದಾರೆ ಸರ್. ಕಾಡನ್ನು ಇದು 12 ಎಕರೆ ಸಾವಿರಾರು ಗಿಡ ಮರಗಳು ಇರ್ತದೆ ಸರ್. ಸಾವಿರಾರು ಗಿಡಗಳನ್ನು ನೆಟ್ಟಿದ್ದನ್ನ ಉಳಿಸುವಂತ ಕೆಲಸ. ಈಗ ಶ್ರೀಶೈಲ ಐನಾಪುರ ಹೇಳ್ತಾರೆ, ನಾನು ಏನು ತಪ್ಪೇ ಮಾಡಿಲ್ಲ, ನಾನು ಮಾಡಿದಾರೆ ಅಂತೇಳಿ ಹೇಳ್ತೀನಿ ಸರ್. ಯಾಕಂದ್ರೆ ಈಗ ನಾನು ಏನು ಮಾಡಿಲ್ಲ ಅಂದ್ರೆ ಈಗ ಎಲ್ಲರಿಗೂ ಹೆಂಗೆ ನಮ್ಗೆ ಈಗ ಅವ್ರಿಗೆ ನಾವು ಟಚ್ ಮಾಡ್ಲಿಕ್ಕೆ ಬರ್ಲಾರ್ದನಪ್ಪ ಪೊಸಿಷನ್ ಅಲ್ಲಿ ಅವ್ರು ಇದ್ದಾರೆ. ಇವ್ರು ಕೂಡ ಏನಾದ್ರು ಬಂದ್ರೆ ಹಂಗ ಲೆಟರ್ ತಗೊಂಬಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಸರ್ ಏನಾಗಿದೆ, ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರು ಏನಿದಾರಲ್ಲ ಸರ್, ಅವರೇ ನಮ್ ಖುದ್ದಾಗಿ ನಮ್ ಜೊತೆಲಿ ಧರಣಿಯಲ್ಲಿ ಇದ್ದಾರೆ ಸರ್. ನಮ್ದು ಯಾವುದೇ ಇದ್ರ ಮೇಲೆ ಸಿಗ್ನೇಚರ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಸರ್. ಸಿಗ್ನೇಚರ್ ಎದ್ರಲ್ಲೂ ಇಲ್ಲ ಅಂದ್ರೆ ಅದು ಜಾರಿ ಅಂದ್ರೆ ಅದು ಹೇಳಿದ ಹೆಂಗ ಅತಿಕ್ರಮಣ ಆಯ್ತು ಸರ್ ಇದು? ಅಲ್ಲ ಅದೆಲ್ಲ ದಾಖಲೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರಾ? ಹೌದು ಸರ್, ದಾಖಲೆಗಳು ಎಲ್ಲ ಇಲ್ಲೇ ನಾವು ಸ್ಪಷ್ಟವಾಗಿ ನಾವು ಫೋರ್ಜರಿ ಸಿಗ್ನೇಚರ್ ಆಗಿದೆ ಅಂತ ಹೇಳಿ ದಾಖಲೆಗಳು ಸ್ಪಷ್ಟವಾಗಿ ನಾವು ಅರ್ಜಿ ಮುಖಾಂತರ ಎಲ್ಲ ಕೊಟ್ಟಿದ್ದೀವಿ ಸರ್. ಇದೆಲ್ಲ ಕೊಟ್ಟಿದ್ದಾರೆ, ಸುಮ್ಮನೆ ಯಾಕೆ ಕೂತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಅನಿಸ್ತಾ ಇದೆ ಸರ್, ಏನ್ ದುಡ್ಡಿನ ಆವೇಶ ಹೊಟ್ಟಿದ್ದಾರೆ ಏನಂತ ಕಂಡು ಬರ್ತಾ ಇದೆ ಸರ್ ಮೇಲ್ನೋಟಿಗೆ. ಇಲ್ಲಿ 12 ಎಕರೆಗೆ ಲಕ್ಷಗಟ್ಟಲೆ ತಗೊಂಡಿದಾರ ಅಂತ ಹೇಳಿ ಯಾರು ಹೇಳ್ತಾ ಇದ್ರು. ಈಗ ನಮಗೂ ದೂರ ಬಂದ್ವು. ಇದೇನ್ ನಿಜನಾ ಅಥವಾ ಆರೋಪನಾ ಹೇಗೆ? ಅಂದ್ರೆ ನಿಜ ಹೌದು ಸರ್, ಆದ್ರೆ ನಮ್ಗೆ ಅದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾವೀಗ ಅದು ಅವ್ರಿಗೆ ಹೇಳಲಿಕ್ಕೆ ಆಗಲ್ಲ, ಪ್ರೂಫ್ ಇಲ್ಲದೆ ನಾವು ಹೇಳಲಿಕ್ಕೆ ಆಗೋಲ್ಲ ಸರ್. ಹೌದು, ಯಾಕೆ ದುಡ್ಡು ಇವ್ರು ತಗೊಂಡಿದಾರಂತೆ ನಾವು ಪ್ರೂವ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅವರು ಮುಖ್ಯ ಮಾಡಿ ಹಿಂದ್ ಬಲೆ ಏನ್ ಮಾಡಿದಾರೆ ಅಂತ ಕಂಡು ಬಿಡೋಲ್ಲ ಸರ್. ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಆಕ್ಷನ್ ತಗೊಳ್ತಾ ಇಲ್ಲ, ಯಾವ ಬಿಡಿಯಾಗಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಹಣಕಾಸು ಏನಾದ್ರು ಓಡಾಡಿದೆ ಅಂತ ನೀವು ಅನುಮಾನ ಬರ್ತಾ ಇದೆ ಅಂತ ಹೇಳ್ತೀರಿ. ಸೊ ಈಗ ಏನ್ ಹೇಳಿದಾರೆ? ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದೀರಾ ಅಥವಾ ಯಾರೋ ಇನ್ಚಾರ್ಜ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರಿ? ಹೌದು ಸರ್, ಈಗ ಅವ್ರ ಎಸ್ ಆನಂದ್ ಸರ್ ಅಂತಿದ್ದಾರೆ. ಆನಂದ್ ಅವ್ರು ಮಾತಾಡಿದ್ರ ನಿಮ್ ಜೊತೆಗೆ? ಹಾ ಮಾತಾಡಿದ್ವಿ ಸರ್. ಅವ್ರು ಏನಂತಾರೆ, ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ, ಏನ್ ಪ್ರೊಸೀಜರ್ ಪ್ರಕಾರ ನಾವು ಒತ್ತುವರಿನ ನಾವು ವಶಪಡಿಸ್ಕೊಂಡು ಗಿಡಗಳು ನೆಡ್ತೇವೆ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಸೊ ಈಗ ಅದು 12 ಎಕರೆ ವಾಪಸ್ ತಗೋತೀವಿ ಅನ್ನಂಗೆ ಹೇಳಿದ್ದಾರೆ? ಹಾ ಹೇಳಿದ್ದಾರೆ ಸರ್. ಅದ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್, 1-2 ದಿನ ಟೈಮಿಂಗ್ ತಗೊಳ್ಳಿ. ಡಿಎಫ್ ಸರ್ ಏನೋ ಅವ್ರು ಇದ್ದಾರೆ ಸರ್, ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಹೀಗಾಗಿ ಅವ್ರು ಬಂದ್ಮೇಲೆ ನಾವು ಅದು ಅಂತ ಹೇಳಿದ್ದಾರೆ, ನಮ್ಮ ವಶ ಪಡಿತೇವೆ ಅಂತ ಹೇಳಿದ್ದಾರೆ ಸರ್. ಸೊ ಇವತ್ತು ಮನವಿ ಅಂತ ಕೊಟ್ಟಿದ್ದೀರಿ ನೀವು? ಹಾ ಕೊಟ್ಟಿದ್ದೇವೆ ಸರ್, ನಾವು ಧರಣಿ ಕೊಡ್ತಾ ಇದ್ದೀವಿ ಸರ್. ಈಗ 2 ದಿವಸ ಟೈಮ್ ಕೊಟ್ಟು ಮತ್ತೆ ನಿಮ್ ಧರಣಿ ಕಂಟಿನ್ಯೂ ಮಾಡ್ತೀರಾ? ಹೌದು, ಕಂಟಿನ್ಯೂ ಧರಣಿ ಆಗ್ತೀವಿ ಸರ್. ಸೊ ಅದು ಸರಿ ಹೋಯ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಹೋರಾಟ ಮುಂದುವರಿತದೆ ಅಂತ ಹೇಳ್ತೀರಿ? ಹೌದು ಸರ್, ಹೋರಾಟ ಮುಂದುವರಿತದೆ. ಧನ್ಯವಾದ ಮಾತಾಡೋದಕ್ಕೆ ನಮ್ಮ ಜೊತೆಗೆ. ಜೈ ಹಿಂದ್ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್
The Print Solution under one roof.